ವಿಳಂಬಕ್ಕಾಗಿ ವಿಷಾದಿಸುತ್ತೇವೆ. ತಾಂತ್ರಿಕ ಕಾರಣಗಳಿಂದ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. Like every comedian, even I wanted to do jokes on engineering, but then I thought engineering itself is a very big joke. Ha ha ha. So yeah, next up for the stage is Jayash. Let's go. Give some round of applause. ನನ್ನ ಹೆಸರು ಜಯರಾಜ್, ಜಯೇಶ್ ಅಲ್ಲ. ಎಲ್ರಿಗೂ ನಮಸ್ಕಾರ. ಗರ್ಲ್ಸ್ ಇವತ್ತು ಯಾಕೋ ಚೆನ್ನಾಗಿ ರೆಡಿಯಾಗಿ ಬಂದ್ರೆ ಅವ್ರಿಗೆ ನೋಡ್ಬೇಕೋ ಏನು ಮಾತಾಡ್ಬೇಕೋ ಏನು ಅವ್ರಿಗೆ ನೋಡ್ಕೋತ ನಿಂದಿರ್ಬೇಕು ಗೊತ್ತಾಗಲ್ಗದ. ತಂದೆ ನಕ್ಕರೆ ಅಧಿಕಾರ, ತಾಯಿ ನಕ್ಕರೆ ಮಮಕಾರ, ಹೀರೋ ನಕ್ಕರೆ ಜಯಕಾರ, ಹೀರೋಯಿನ್ ನಕ್ಕರೆ ಹರ್ಷೋದ್ಗಾರ. ಇಂತಹ ಸಂದರ್ಭದಲ್ಲಿ ನಗಿಸಲು ಬಂದಿರುವ ನಗಿಸಿದರೂ ನಗದಂಥ ಜನರನ್ನು ನಗಿಸಲು ಬಂದಿರುವ ಈ ಒಬ್ಬ ಸಣ್ಣ ಕಲಾವಿದ ಜಯರಾಜ್ನ ನಮಸ್ಕಾರ. ನಾ ಇದು ಯಾಕೆ ಹೇಳ್ದಂದ್ರೆ ಒಂದೊಂದ್ಸಲ ಸ್ಟ್ಯಾಂಡಪ್ ಕಾಮಿಡಿಯನ್ಸಿ ರೆಸ್ಪೆಕ್ಟ್ ಇರಲ್ಲ. ಯಾಕೆ ಒಬ್ಬೊಬ್ಬರು ಹಿಂಗೆ ಇದಾಗೇ ಇದು ಘಟನೆ. ಒಬ್ಬೊಬ್ರು ಹೆಂಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಮಾತಾಡ್ತಾ ಏನಂದ್ರೆ ನಂಗೆ ಇವತ್ತು ಮಾತಾಡೋಕೆ ಯಾಕೋ ಮೂಡ್ ಇಲ್ಲ ಅಂತಂದರು. ಯಾಕಂದ್ರೆ ನನ್ನ ಚಪ್ಪಲಿ ಕಳೆದೋಗ್ಯವ ಅಂತಂದರು. ಅದಕ್ಕೆ ಒಬ್ಬ ಆಡಿಯನ್ಸ್ ಎದ್ನಿತ್ತು ಏನು ಹೇಳ್ದ ಒಬ್ಬ, ಸರ ನೀವು ಮಾತಾಡೋಕೆ ಶುರುವೇ ಮಾಡ್ರಿ, ಇಷ್ಟು ಚಪ್ಪಲಿ ಬೀಳ್ತಾವ, ಆರಿಸ್ಕೊಳಕ್ಕೆ ನೀವೇ ಮುಂದೆ ನೋಡ್ತೀರಿ ಅಂತಂದ್ರು. ನನ್ನ ಊರು ಕಲಬುರ್ಗಿ, ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ಹೆಂಗಿರ್ತದೆ ಅಂದ್ರೆ 48 ಡಿಗ್ರಿ ಸೆಲ್ಸಿಯಸ್ ಬಿಸಿಲ್ದಾಗ ಸಹಿತ ಬಿಸಿ ಬಿಸಿ ಚಹಾ ಕುಡಿತಾರ. ಅದು ಉತ್ತರ ಕರ್ನಾಟಕ. ಕರ್ನಾಟಕ ಎಷ್ಟು ವೈವಿಧ್ಯಮಯವಾದಂಥ ರಾಜ್ಯ ಅಂದ್ರೆ 12 ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಗ್ತದೆ. ನಮ್ಮ ಕಲಬುರ್ಗಿ ಸೈಡ್ ಬೇರೆ ಕನ್ನಡ ಮಾತಾಡ್ತಾರೆ, ಧಾರವಾಡ ಸೈಡ್ ಬೇರೆ ಕನ್ನಡ ಮಾತಾಡ್ತಾರೆ, ಬೆಂಗಳೂರು ಸೈಡ್ ಇಲ್ಲಿ ಬೇರೆ ಕನ್ನಡ ಅದ, ಶಿವಮೊಗ್ಗ ಮಂಗಳೂರು ಆ ಸೈಡ್ ಎಲ್ಲ ಬೇರೆ ಕನ್ನಡ ಅದ. ಹಿಂಗೆ ಮತ್ತು ಏನಂದ್ರೆ ಹಿಂದಿಯವ್ರು ಏನಂತಾರೆ, ಮಾತಿಗೊಮ್ಮೆ ದೇಂಗೆ ಅಂತತ್ತಾರ, ಕಲ್ ದೇಂಗೆ, ಕಾಟ್ ದೇಂಗೆ, ನಿಕಾಲ್ ದೇಂಗೆ ಹಿಂಗೆಲ್ಲ ಹೇಳ್ತಿರ್ತಾರೆ. ಅದು ನಮ್ಮ ತೆಲುಗು ಮತ್ತು ಕನ್ನಡ ಆಡಿಯನ್ಸಿಗೆ ಗೊತ್ತಾಗಲ್ಲ. ಅವ್ರು ದೇಂಗೆ ಅಂದ್ರೆ ಅವರು ಬೇರೆ ಅರ್ಥ ತಿಳ್ಕೊಂಡು ಬಿಡ್ತಾರೆ. ಮತ್ತು ಇನ್ನೊಂದು ಬೆಂಗಳೂರು ಕನ್ನಡದಾಗ ವಾಟ್ ಆರ್ ಯು ಡೂಯಿಂಗ್ ಅಂತಂದ್ರೆ ನಥಿಂಗ್, ಚುಮ್ಮ ಅಂತ ಹೇಳಿಬಿಡ್ತಾರೆ. ಚುಮ್ಮ ಅಂದ್ರೆ ಅವ್ರು ಸುಮ್ಮನೆ ಅಂದಂಗೆ, ಚುಮ್ಮ ಮೀನಿಂಗ್ ಸಿಂಪ್ಲಿ ಅಂದಂಗೆ. ಅದು ನಮ್ಮ ಕಡೆ ಮಂದಿಗೆ ಗೊತ್ತಾಗಲ್ಲ. ನಾವು ಅದು ಹಿಂಗೆ ಬೇರೆ ಅರ್ಥನೇ ತಿಳ್ಕೊಂಡು ಬಿಡ್ತೀವಿ. ಆ ಅರ್ಥ ನಿಮಗೆ ಗೊತ್ತದ ಏನಂತ. ಹಿಂಗೆ ಏನಾಗಿತ್ತಂದ್ರೆ ಬೆಂಗಳೂರು ಹುಡುಗಿ ಮತ್ತು ಕಲಬುರ್ಗಿ ಹುಡುಗ ಮದುವೆ ಆದರು. ಬೆಂಗಳೂರು ಹುಡುಗಿ ಸಿಗಲ್ಲ ನಮಗೆ ಗೊತ್ತದ, ಅಂದ್ರೂ ಹೇಳತ್ತೀನಿ ಹಂಗೆ ಅರ್ಥ ಮಾಡ್ಕೋರಿ. This was my favorite moment in the entire show. ಈ ಲೈನ್ ಜೋಕ್ದಾಗ ಇರಲಿಲ್ಲ, ಆದ್ರೆ ಹೀಟ್ ಆಫ್ ದ ಮೂಮೆಂಟ್ ಹಂಗೆ ಬಂದ್ಬಿಡ್ತು. ಮದುವೆ ಆದರೂ ಬಂದ್ಕೆ ಇದರ ಅಂದ್ರೆ ಹುಡುಗಿ ಗಂಡನ ಮನೆಗೆ ಬಂದು ಇದ್ದಳು. ಮದುವೆಯಾಗಿ 2 ದಿನ ಆಗಿತ್ತು. ಮದುವೆಯಾಗಿ 2 ದಿನ ಆಗಾನ ಹುಡುಗಿ ಅತ್ತೆ ಅಂದರೆ ಹುಡುಗನ ತಾಯಿ ಮತ್ತು ಹುಡುಗಿ ಇಬ್ಬರು ವಾಕಿಂಗ್ ಅಂತ ಬಂದಿದ್ರು ಹೊರಗೆ. ವಾಕಿಂಗ್ ಅಂತ ಬಂದಿದ್ರು, ಎದುರು ಒಂದು ಅಡ್ಡ ನಾಯಿ ಬಂತು, ಭಯಂಕರ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತು. ಅದು ಹ್ಯಾಂಗೆ ಬೊಗಳತ್ತಿತ್ತು ಅಂದ್ರೆ ಒಂದಿಷ್ಟು ತಿಂಗಳಿಂದ ಯೂಟ್ಯೂಬ್ದಾಗ ಒಂದು ಜರ್ಮನ್ ಶೆಪರ್ಡ್ ಒದರ್ತಿತ್ತು ನೋಡ್ರಿ, ಹಂಗೆ ಬೊಗಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಆ ಟೈಮಿಗೆ ನಮ್ಮ ಕಡೆ ಎದುರು ನಾಯಿ ಬಂತಂದ್ರೆ ಏನಂತೀವಿ ನಾವು, ಹಡಿ ಅಂತೀವಿ. ಅದು ಈ ಸೈಡ್ ಮಂದಿಗೆ ಗೊತ್ತಾಗಲ್ಲ. ಹಡಿ ಎತ್ತು ಹೇಳಿಕೆ ಅನ್ನ ಇದ್ರೆ ಆಕಿ ಅತ್ತಿ ಏನಂದಳು, ಹಡಿ ಎತ್ತಂದಳು. ಹುಡುಗಿ ಏನನ್ಬೇಕ್ರಿ, ಅಕ್ಕಿಗೆ ಅಂದಳ ಅಂತಂದು ಅತ್ತಿ 2 ದಿನ ಆಯ್ತು ಮದುವೆ ಆಗಿ, ಇಷ್ಟು ಬೇಗ ಹಡಿ ಅಂದ್ರೆ ಹೆಂಗೆ ಹಡಿಲ್ರಿ ನಾ ಅಂತಂದು. ಮತ್ತು ಸ್ನಾನ ಮಾಡೋದಕ್ಕೆ ಇಲ್ಲಿ ಸ್ನಾನ ಅಂತೀವಿ. ಒಂದಿಷ್ಟು ಭಾಗದಾಗ ಜಳಕ ಅಂತಾರ, ಇನ್ನೊಂದಿಷ್ಟು ಭಾಗಗಳದಾಗ ಬುಡ್ಬುಡ್ಕೆ ಅಂತಾರ. ಬೀದರ್ ಬಾಲ್ಕಿ ಸೈಡ್ ಹೋದ್ರೆ ಏನಂತಾರೆ ಗೊತ್ತದ, ಹೊಯ್ಕೊಳ್ಳೋದು ಅಂತಾರ. ನಮ್ಮದು ಒಬ್ಬ ಗೆಳೆಯ ಇದ್ದ ಬಾಲ್ಕಿದಾಗ, ಅವನದು ಅಣ್ಣನ ಮದುವೆ ಇತ್ತು. ಅಲ್ಲಿ ಹೋಗಿದ್ದನ ಅವ. ಅಲ್ಲಿ ಹೋಗೋಣ, ನಮ್ಮ ಕಡೆ ಪದ್ಧತಿ ಏನಪ್ಪ ಅಂದ್ರೆ ಯಾರೇ ಮನೆಗೆ ಬಂದ್ರಪ್ಪ ಅಂದ್ರೆ ಬರ್ರಿ ಸ್ನಾನ ಮಾಡ್ರಿ, ಈ ಬತ್ ಹಚ್ಕೋರಿ ಹಿಂಗೆಲ್ಲ ಹೇಳ್ತಾರೆ. ನಾ ಅವ್ರ ಮನೆಗೆ ಹೋದ, ಅವ ಸಹಜಾಗಿ ಹೇಳ್ದ ಅವನ ಭಾಷೆದಾಗ, ಬಂದು ಜಯರಾಜ ಚಲೋ ಮಾಡಿದಿ, ಬಾ 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 ಕೂಡ್ ಬಾ
ಒಳಗೆ ಹೊಯ್ಕೋತೇವೆ ಏನು ಹೊರಗೆ ಹೊಯ್ಕೋತೇವೆ ಅಂತ ಕೇಳ್ದ. ಹಾಂ, ಇವ ಏನ್ಲಿ ಡೈರೆಕ್ಟಾಗಿ ಕೇಳತ್ತಲ್ಲ, ಒಳಗೆ ಹೊಯ್ಕೋತೇನೆ ಹೊರಗೆ ಹೊಯ್ಕೋತೇವೆ ಅಂತ. ನಾ ಅಂದ್ ಒಳಗೆ ನೋಡ್ದ ಹೆಣ್ಮಕ್ಳಿದ್ರು, ಅದಕ್ಕಂದ ಒಳಗೆ ಬೇಡಪ್ಪ ಹೊರಗೆ ಹೊಯ್ಕೋತೀನಿ ಅತ್ ನಾ ಅಂದ. ಆಮೇಲೆ ಇದ್ರೆ ಅವ ಏನು ಅನ್ಬೇಕ್ರಿ, ಹಾಂ ಹೊರಗೆ ಹೊಯ್ಕೋತೆ. ಅವ್ರ ತಮ್ಮಗೆ ಹೇಳ್ದ, ಹಾಂ ಹೊರಗೆ ಹೊಯ್ಕೋತೆ, ತಮ್ಮ ಒಂದು ಜರ ಕೊಬ್ಬರಿ ಎಣ್ಣೆ ತೊಗೊಂಬ ಅಣ್ಣಗ ಆತ. ಇದೇನ್ಲಿ ಇವ ಡೈರೆಕ್ಟಾಗಿ ಹೇಳತ್ತಲ್ಲ ಕೊಬ್ಬರಿ ಎಣ್ಣೆ ತೊಗೊಂಬ ಆತ. ಆಮೇಲೆ ಇದ್ರೆ ಅವ್ರ ತಮ್ಮ ಬಂದ, ಅವ ಏನು ಅನ್ಬೇಕ್ರಿ, ಅಣ್ಣ ನೀ ಕೊಬ್ಬರಿ ಹಚ್ಚಿ ಹೊಯ್ಕೋತೇವೆ ಏನು ಸಾಬಾನು ಹಚ್ಚಿ ಹೊಯ್ಕೋತೇವೆ ಆತ. ನಾ ಅಂದ ನನಗೆ ಗೊತ್ತಾಗಲಿಲ್ಲ ಏನಲ್ಲತ್ತಾರಂತ. ಇರ್ಲೇಕಪ್ಪ ತೊಗೊಂಬ ಅಂತ ಹೇಳಿಕೆ ಅಂದ, ಎರಡು ತೊಗೊಂಬ ಅಂತಂದ. ಅವ ತಮ್ಮ ಬಂದು ಏನು ಅನ್ಬೇಕ್ರಿ, ಅಣ್ಣ ನೀ ಇಲ್ಲೇ ಕೂತ್ ಹೊಯ್ಕೋತೇವೆ ಏನು ಬಾವಿ ಕಟ್ಟಿ ಮೇಲೆ ಹೊಯ್ಕೋತೇವೆ ಆತ. ನಾ ಅಂದಪ್ಪ ಹಾಂ ಚಲೋ ಆಯ್ತಪ್ಪ, ಅಲ್ಲೇ ಬಾವಿ ಕಟ್ಟಿ ಬಲ್ಲೆ ನಡಿ, ಅಲ್ಲೇ ಹೋಗಮ್ಮ ನಡಿ ಅಂತ ಹೇಳಿಕೆ ಅಂದ. ಅಲ್ಲಿ ಹೋದೆವು, ಬಾವಿ ಕಟ್ಟಿ ಮೇಲೆ ಹೋಗೋಣ. ಅವ ಏನು ಅನ್ಬೇಕ್ರಿ, ಅಣ್ಣ ನೀ ಇಲ್ಲೇ ಬಾವಿ ಕಟ್ಟಿ ಮೇಲೆ ಕೂತ್ ಹೊಯ್ಕೋತೇವೆ ಏನು ಬಾವಿ ಕಟ್ಟಿ ಒಳಗೆ ಜಿಗದ್ ಹೊಯ್ಕೋತೇವೆ ಅಂತ ಕೇಳ್ದ. ನಾ ಅಂದ ತಮ್ಮ ನಾ ಇಲ್ಲೇ ಕೂತ್ ಹೊಯ್ಕೋತೀನಪ್ಪ, ಇಲ್ಲೇ ಹೊಯ್ಕೋತೀನಿ, ಯಾಕೆ ಜಿಗದಪ್ಪ ಅಂತಂದ್ರೆ ನಮ್ಮ ಮನೆಗೆ ಹೊಯ್ಕೋತಾರ. ಒಬ್ಬ ಲೇಖಕ ಒಂದು ಬುಕ್ ಬರೆದಿದ್ದ, ಹೌ ಟು ಚೇಂಜ್ ಯುವರ್ ಲೈಫ್ ಅಂತ, ಪಬ್ಲಿಷ್ ಮಾಡ್ದ. 1 ವರ್ಷ ಆಯಿತು, ಒಂದು ಬುಕ್ ಸೋಲ್ಡ್ ಔಟ್ ಆಗಲಿಲ್ಲ. 2 ವರ್ಷ ಆಯಿತು, ಒಂದು ಬುಕ್ ಸೋಲ್ಡ್ ಔಟ್ ಆಗಲಿಲ್ಲ. ಅವ ಒಂದು ಪ್ಲ್ಯಾನ್ ಮಾಡ್ದ ಟೈಮಿಗೆ, ಈ ಟೈಟಲ್ದ ಎಲ್ಲೇನು ಇರ್ತದಲ್ಲ ಅದು ಬದಲಿ W ಮಾಡಿಬಿಟ್ಟ. ಹೌ ಟು ಚೇಂಜ್ ಯುವರ್ ಲೈಫ್ ಇದ್ದಿದ್ದು ಹೆಸರು ಹೌ ಟು ಚೇಂಜ್ ಯುವರ್ ವೈಫ್ ಆಗಿಬಿಡ್ತು. ಒಂದೇ ವರ್ಷದಾಗ 20,000 ಕಾಪಿ ಸೋಲ್ಡ್ ಔಟ್ ಆಗ್ದು. ಈಗ ನೆಕ್ಸ್ಟ್ ಸ್ವಲ್ಪ ಹಿಂದಿದವ್ರಿಗೆ ನಗ್ಸಮ್, ಅವರು ಬಂದು ಕೂತಾರ ಅವಾಗೇನಿಂದ. ಕಿತ್ನೆ ಲೋग यहाँ पे विराट कोहली के फैन हो? बहुत बुरा लगता है यार विराट कोहली को अभी जल्दी आउट होता देख के. अभी आता है और एज होके आउट होके चला जाता है, और जब भी आउट होता है ना, हमेशा ये ब्रॉडकास्ट वाले बहुत हरामी है, सबसे पहले उसी का ऐड लगाते हैं. I recommend MRF ZLX for sheer comfort and long life. You can bet on it if it's MRF ZLX. और अभी सुनो एक कहानी है, धोनी रोहित और कोहली एक ट्रिप पे गए थे तीनों. तो तीनों को चाय पीने का मन किया, तो वो अपने वाइफ्स के साथ गए थे. तो धोनी ने पहले बोला कि चाय बना दो अपनी वाइफ साक्षी से. तो साक्षी ने चाय बना भी दिया और धोनी ने पी भी लिया. अगली बारी रोहित की थी, रोहित ने भी अपनी वाइफ रितिका से बोला कि चाय बना दो, और रोहित ने चाय पी भी लिया. अभी अपने लड़के की बारी है. अभी विराट ने भी अनुष्का से बोल दिया चाय बनाओ. पता है अनुष्का ने क्या बोला, पहले कप तो जीत के लाओ फिर चाय पीना. हर साल बोलते रहते हो ई साला कप नम दे, ई साला कप नम दे. साला कौन सा साला कप नम दे? अभी लास्ट में बोलेंगे वो, ठीक है रहने दो. अभी our coordinators couldn't arrange for Samay Raina, so I am telling jokes on his behalf. तो एक इंसान भाग रहा था, ठीक है, वो ऑफिस के लिए लेट हो रहा था. तो एक बस के पीछे भाग रहा है, वो बहुत तेज़ भाग रहा है, फिर भी उसे बस नहीं मिलती है. और तेज़ भागता है, तब जाके उसे बस मिलती है और बस में चढ़ जाता है, ठीक है, बस के अंदर चला जाता है. तो उसे गुस्सा बहुत आया था इंसान को, क्योंकि साला रोक ही नहीं रहा था ना ड्राइवर. तो अंदर जाके ड्राइवर से पूछता है इंसान, साले ये बस तेरी माँ है क्या पूछता है. तो ड्राइवर बोलता है नहीं. तो ये इंसान पूछता है साले ये बस तेरी बहन है क्या पूछता है. तो ड्राइवर बोलता है नहीं, ऐसे सवाल क्यों पूछ रहे हो कि ये बस तेरी माँ है बहन है. तो तब इंसान बोलता है तो साले अगर ये बस तेरी माँ नहीं है बहन नहीं है तो चढ़ने क्यों नहीं दे रहा है. डार्क था ना, जोक डार्क था ना. अभी सुनो एक और है ऐसा, इससे भी ज़्यादा डार्क है. 2 लड़कियां ऑफिस में काम कर रही थी, ठीक है. तो एक लड़की का प्रमोशन हो जाता है, तो दूसरी लड़की आके उसे पूछती है तुम हमेशा जब भी तुम्हें कॉल करती हो तुम यही बोलती हो कि मैं काम कर रही थी, मैं सो रही थी यही बोलती हो. जब तुम इतना सोती हो तो काम कब करती हो, और इतना काम कब कर लिया कि तुम्हारा प्रमोशन हो गया.
पता है वो पहली वाली लड़की ने क्या बोला? मैं सोती तो हूँ पर कहाँ, बॉस के कैबिन में। अभी कन्नड़ा और हिंदी का थोड़ा हो गया, अभी थोड़ा इंग्लिश में बात करेंगे, नहीं तो लोग अनपढ़ समझने लगेंगे. So before I leave this stage, I just have one more segment that is in English. I come from two Bengalurus. One is called as Bengaluru and the other is called as Bangalore. But I still prefer it to call it as Bengaluru. I come from a Bengaluru where the state language is Kannada. And yet I come from a Bengaluru which is like, bro, the only languages I know are C++ and Java. I come from a Bengaluru which doesn't have the patience to wait in the traffic of Devanhalli, Indiranagar, Electronic City, Yelahanka, etc. And yet I come from a Bengaluru which has the patience to wait for an IPL trophy since the last 18 years. Our flag, the Karnataka flag, has red and yellow colors. But we always turn into red, that is RCB, whenever we play yellow, that is CSK. Just to give those uncles a better farewell. I come from a Bengaluru where the climate is very, very cool. But yet, I come from another Bengaluru where the people living in this cool climate are very, very hot. I come from a Bengaluru which believes that being single is the most toughest thing, including me. And yet I come from a Bengaluru which believes that being in relationship is the most toughest thing. I come from a Bengaluru which has Kannadigas, Telugites, Tamilians, Malayalis and Hindis, and when we all look up at the sky, we see one thing together, the metro construction going on. I come from a Bengaluru which goes to Majestic for a bus ride, and yet I come from a Bengaluru which goes to Majestic for some other ride. I come from a Bengaluru which will listen this and say, no, this isn't stand-up. Where is the goddamn joke? And yet I come from a Bengaluru which will say, yes, there is a very good joke, but just it's not funny. Which Bengaluru am I proud of? Both of them. Which Bengaluru is proud of me? No, not a single one. So guys, I want you to make noise for the Bengaluru you live in. ಈಗ ಇಂಗ್ಲೀಷ್ದಾಗ ಆಯಿತು. ಈಗ ಏನಂದ್ರೆ ನಾ ಫಸ್ಟಿಗೆ ಕನ್ನಡದಾಗ ಯಾಕೆ ಹೇಳ್ದಪ್ಪ ಅಂತಂದ್ರೆ, ಇಂಗ್ಲೀಷ್ ಹಿಂದಿ ಮಾತಾಡೋರು ವಿದ್ಯಾವಂತರು ಇರ್ಬೋದು, ಆದ್ರೆ ಕನ್ನಡ ಮಾತಾಡೋರು ಹೃದಯವಂತರು. ಈಗ ಲಾಸ್ಟಿಗೆ ಏನಿಲ್ಲ, ಇನ್ನೊಂದು ಅನೌನ್ಸ್ಮೆಂಟ್ ಅದ. ಏನಂದ್ರೆ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರಿ ಎಲ್ಲರೂ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರಿ ಅಂದ್ರೆ ಹಾಸ್ಟೆಲ್ ಹುಡುಗರು ಅಂತದ ಒಂದು ಪೇಜ್ ಅದ, ಹಾಸ್ಟೆಲ್ ಹುಡುಗರು ಅಂತ. ಇನ್ನೊಂದು ಚಿಗರಿ ಬಾಯ್ಸ್ ಅಂತದ, ಅವೆರಡು ಫಾಲೋ ಮಾಡ್ರಿ. ನನ್ನ ಮಾತು ಕೇಳಿ ನಕ್ಕೀರ ಅಂತ ತಿಳ್ಕೊತೀನಿ. ನನಗೆ ನೋಡಿ ನಗಕ್ಕಿನ ನನ್ನ ಮಾತು ಕೇಳಿ ನಕ್ಕೀರ ಅಂತ ತಿಳಿದು ಈ ಕಲಾವಿದ ಮಾಡುವ ಧನ್ಯವಾದಗಳು.